ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ ಬೆಳಗ್ಗೆ 6:30 ಆಗಿದೆ. ಸೊ ಬೆಳಗ್ಗೆ 6:30ಗೆ ಎದ್ದಿದ್ದು. ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು. ಇಷ್ಟು ಬೆಳಕಿದೆ ನೋಡಿ ಬೆಳಗ್ಗೆ. ತುಂಬಾ ಬೆಳಕಿದೆ. ಈ ನಡುವೆ ಸ್ವಲ್ಪ ಬೇಗ ಬೆಳಕಾಗುತ್ತೆ ಅನಿಸುತ್ತೆ ನನಗೆ. ಹಾಗೆಯೇ ನನ್ನ ಚಾನಲ್ನ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಕೂಡ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ. ಆಲ್ ಅಂತ ಬರುತ್ತೆ, ಅದನ್ನು ಕೂಡ ಪ್ರೆಸ್ ಮಾಡಿ. ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ತಕ್ಷಣ ಸಿಗುತ್ತೆ. ವೀಡಿಯೋನ ನೀವು ತಕ್ಷಣ ನೋಡ್ಬೋದು. ಹಾಗೆ ಈಗ ನಮ್ಮ ಮನೆಯಿಂದ ಅತ್ತೆ ಮನೆಗೆ ಬಂದಿದ್ದೀನಿ. ಅತ್ತೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಫ್ರೆಶ್ ಅಪ್ ಆಗಿ ನಮ್ಮ ಮುಂದಿನ ಕೆಲಸಗಳನ್ನ ನೋಡಬೇಕು. ಏನಂತ ಹೇಳಿದ್ರೆ ಬೆಳಗ್ಗೆನೇ ತುಂಬ ಕ್ಲೀನಿಂಗ್ಸ್ ಎಲ್ಲ ಕೆಲಸ ತುಂಬ ಇರುತ್ತೆ ಫ್ರೈಡೇ. ಬೆಳಗ್ಗೆ ಫಸ್ಟ್ ನಾನು ಮಾಡೋ ಕೆಲಸನೇ ಏನಂತ ಹೇಳಿದ್ರೆ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೋತೀನಿ. ನಾನು ಈ ಮನೆಯಲ್ಲಿ ನೈಟೆಲ್ಲ ಕ್ಲೀನ್ ಮಾಡಿ ನಾನು ಮಲಗೋಲ್ಲ. ಯಾಕೆಂದರೆ ಇಲ್ಲಿ ನನಗೆ ಅಷ್ಟೊಂದು ಸರಿ ಆಗ್ತಾಯಿಲ್ಲ. ನೈಟೆಲ್ಲ ಕ್ಲೀನ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನಾನು ಬೆಳಗ್ಗೆನೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಸೊ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಕಟ್ಟೆ ಏನಿರುತ್ತೆ ಅದೆಲ್ಲ ಒರೆಸ್ಕೊಳ್ತೀನಿ. ಇದು ಗ್ಯಾಸ್ ಕಟ್ಟೆ ಎಲ್ಲ ಸ್ವಲ್ಪ ಚಿಕ್ಕದೇ ಇದೆ. ಇದು ನಮ್ಮ ಅತ್ತೆಯವರ ಸ್ವಂತ ಮನೆ. ಇದಕ್ಕಿಂತ ಮುಂಚೆ ಅವರು ಈ ಮನೆಯಲ್ಲಿ ಇರಲಿಲ್ಲ. ಸೊ ಮೇನ್ ರೋಡಿಗೆ ಮನೆ ಇತ್ತು. ಬಟ್ ರಸ್ತೆ ಅಗಲ ಆಗಿದ್ದರಿಂದ ಮನೆ ಅದು ಬಿಡಬೇಕಾಯ್ತು, ಅಂದರೆ ರಸ್ತೆಗೆ ಬಿಡಬೇಕಾಯ್ತು. ಈಗ ಮನೆ ಅಂಗಡಿ ಆಗಿದೆ. ಸೊ ಇದು ಚಿಕ್ಕದಾಗಿ ಅಂದರೆ ಬಾಡಿಗೆ ಮನೆಗೋಸ್ಕರ ಕಟ್ಟಿದಂಥ ಮನೆ. ಅದೇ ಮನೆಯಲ್ಲಿ ಈಗ ನಮ್ಮ ಅತ್ತೆ ವಾಸವಾಗಿದ್ದಾರೆ. ಅವರು ಸಿಂಗಲಾಗಿ ವಾಸವಾಗಿದ್ದಾರೆ. ನೀವು ಪದೇ ಕೇಳ್ತಾ ಇರ್ತೀರ ನಿಮ್ಮ ಅತ್ತೆಗೆ ಎಷ್ಟು ಜನ ಮಕ್ಕಳು ಅಂತ ಹೇಳ್ಬಿಟ್ಟು. 3 ಜನ ಮಕ್ಕಳು. ಸೊ ನನ್ನ ಹಸ್ಬೆಂಡು ಮಧ್ಯದವರು, ಅಣ್ಣ ಮತ್ತು ತಮ್ಮ ಇದ್ದಾರೆ. ಹೆಣ್ಮಕ್ಳಿಲ್ಲ ನಮ್ಮ ಅತ್ತೆಗೆ. ಸೊ ಹಾಗೆ ಅವರಿಬ್ಬರು ಅಣ್ಣ ತಮ್ಮ ಇಬ್ರಿಗೂ ಕೂಡ ಮದುವೆ ಆಗಿದೆ, ಮಕ್ಕಳಿದ್ದಾರೆ. ಅವರು ಅವರ ಸ್ವಂತ ಮನೆಗಳಲ್ಲಿ ಸೆಟ್ಲಾಗಿದ್ದಾರೆ. ಅತ್ತೆನೂ ಕೂಡ ಸ್ವಂತ ಮನೆಯಲ್ಲಿ ಅವ್ರು ಸಪ್ರೇಟಾಗಿದ್ದಾರೆ. ನಾವೇ ತೊಗೊಂಡಿರುವಂಥ ಮನೆಯಲ್ಲಿ ಇದ್ದೀವಿ. ಸೊ ನೀವು ಪದೇ ಕೇಳ್ತೀರಾ ನಿಮ್ಮ ಅತ್ತೆಯವ್ರು ಕೊಟ್ಟಿರುವಂಥ ಮನೆನ ಅಂತ. ನಮ್ಮ ಅತ್ತೆಯವ್ರು ಕೊಟ್ಟಿರುವಂಥ ಮನೆ ಅಲ್ಲ ಅದು, ನಾವು ತೊಗೊಂಡಿರುವಂಥ ಮನೆ. ಹಾಗೆಯೇ ನಿಮ್ಮ ಅತ್ತೆಯವ್ರ ಮನೆ ಹತ್ರ ಇದೆಯಾ ಅಂತ ಕೇಳ್ತೀರಾ. ಹೌದು, ನಮ್ಮ ಅತ್ತೆಯವ್ರ ಮನೆ ಪಕ್ಕದಲ್ಲೇ ಹತ್ರದಲ್ಲೇ ಇದೆ. ಸೊ ನಾನೀಗ ಕಾಫಿ ಕೂಡ ಮಾಡಿದ್ದೀನಿ. ನಾನಿವತ್ತು ನೆಸ್ಕಾಫೆ ಸನ್ರೈಸ್ ಹಾಕಿ ಕಾಫಿ ಮಾಡಿದ್ದೀನಿ. ಸೊ ನಿಮಗೆ ಸನ್ರೈಸ್, ನೆಸ್ಕಾಫೆ ಹಾಗೆ ಬ್ರೂ ಎಲ್ಲ ಇಷ್ಟ ಆಗುತ್ತೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನನಗೆ ಅಪರೂಪ ಕುಡಿಯೋಕ್ಕೆ ಮಾತ್ರ ಇಷ್ಟ ಆಗುತ್ತೆ. ಹಾಗೆ ಬ್ರೇಕ್ಫಾಸ್ಟ್ ಬಂದು ಟೊಮೆಟೊ ಬಾತ್ ಮಾಡಿದ್ದೀನಿ. ಸೊ ಮೊಸರು ಬಜ್ಜಿ ಮಾಡಲಿಲ್ಲ, ಸ್ವಲ್ಪ ಮೊಸರು ಇತ್ತು, ಅದನ್ನೇ ಹಾಕ್ಕೊಂಡು ತಿಂತಾಯಿದ್ದೀನಿ. ಸೊ ಫ್ರೈಡೇ ನಾನು ಪೂಜೆ ಎಲ್ಲ ಆದಮೇಲೆ ತಿನ್ನೋದು ಆ ಥರ ಇಲ್ಲೆಲ್ಲ ಮುಂಚೆ ಎಲ್ಲ ನಾನು ಅದೇ ಥರ ಮಾಡ್ತಾಯಿದ್ದೆ. ನನಗೆ ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ. ಹಾಗಾಗಿ ಫಸ್ಟ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆಮೇಲೆ ಸ್ನಾನ ಮುಗಿಸಿ ಪೂಜೆ ಮಾಡಿಬಿಡ್ತೀನಿ. ಸೊ ಪೂಜೆ ಮಾಡಲಿಕ್ಕೋಸ್ಕರ ಎಲ್ಲದೂ ಕೂಡ ರೆಡಿಯಾಗಿದೆ. ನೋಡ್ಬೋದು. ಇದನ್ನು ಮಾಡಿರೋದು ನಾನಲ್ಲ, ನಮ್ಮ ಅತ್ತೆ ಮಾಡಿರೋದು. ಅವರೆಲ್ಲ ಕ್ಲೀನಾಗಿ ತೊಳೆದು ಜೋಡಿಸ್ತಾರೆ. ಸೊ ಅವರಿಗೆ ಕ್ಲೀನಾಗಿ ತೊಳೆದು ಜೋಡಿಸೋದು ಅವ್ರದ್ದು ಮನೆ ಆಗಿರೋದ್ರಿಂದ ಅವ್ರಿಗೆ ಕರೆಕ್ಟಾಗಿ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಜೋಡಿಸ್ಕೊಂಡ್ರೆ ಅವರಿಗೆ ಮನಸ್ಸಿಗೆ ತೃಪ್ತಿ ಆಗೋದು ದೇವ್ರ ವಿಷಯದಲ್ಲಿ. ನಾವು ಎಷ್ಟೇ ಸತಿ ಯಾವುದೇ ಥರ ಜೋಡ್ಸೋಕೆ ಹೋದ್ರೂ ಒಂದಲ್ಲ ಒಂದು ಮಿಸ್ಟೇಕ್ ಆಗಿಬಿಡುತ್ತೆ ಸಮ್ಟೈಮ್ಸು. ಹಾಗಾಗಿ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಯಾವಾಗಲಾದರೂ ಒಮ್ಮೊಮ್ಮೆ ವಾಶ್ ಮಾಡಿದಾಗ ಹೆಲ್ಪ್ ಮಾಡ್ತೀನಿ ನಾನು. ಅದು ಬಿಟ್ಬಿಟ್ರೆ ಜೋಡಿಸೋದು ಮಾಡೋದೆಲ್ಲ ಅವರೇ ಮಾಡ್ತಾರೆ. ಸೊ ನಾನು ಪೂಜೆ ಮಾಡ್ತೀನಿ, ದೀಪ ಹಚ್ಚೋದು ಆ ಥರದ್ದೆಲ್ಲ ಪೂಜೆ ಮಾಡ್ತೀನಿ. ಸ್ನಾನ ಗಿನ ಎಲ್ಲ ಮುಗಿಸಿ ಈಗ ನಾನು ಕೂಡ ಫ್ರೆಶ್ ಆಗಿ ಈಗ ನಮ್ಮ ಅತ್ತೆ ಹೂವು ಕೂಡ ಜೋಡಿಸ್ತಾ ಇದ್ದಾರೆ. ಸೊ ಹೂವೆಲ್ಲ ಜೋಡಿಸ್ಕೊಟ್ಬಿಡ್ತಾರೆ ನೀಟಾಗಿ. ಅವರಿಗೆ ತುಂಬ ಚೆನ್ನಾಗಿ ನೀಟಾಗಿ ಜೋಡಿಸಿ ಪೂಜೆ ಮಾಡ್ತಾರೆ. ನನಗೆ ಇಷ್ಟ, ಅವ್ರದ್ದೇ ಕ್ಲೀನಾಗಿ ಪೂಜೆ ಮಾಡ್ತಾರೆ. ಅದು ನೋಡೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ನೋಡಿದ್ರಲ್ಲ, ಈ ರೀತಿ ನೀಟಾಗಿ ಜೋಡಿಸಿದ್ದಾರೆ. ಮನೆಯಲ್ಲಿ ಈಗ ಅವರೇ ಪೂಜೆ ಮಾಡಿಬಿಡ್ತಾರೆ. ನಾನು ಕೂಡ ದೀಪ ಹಚ್ಚಿ ಪೂಜೆ ಮಾಡ್ತೀನಿ. ಹಾಗೆ ನಮ್ಮದು ದೇವಸ್ಥಾನ ಇದೆ ನೋಡಿ, ಮಾರಿಕಾಂಬಾ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಈಗ ನಾನು ಬಂದಿದ್ದೀನಿ. ಆ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ಆರತಿ ಮಾಡ್ತಾಯಿದ್ದೀನಿ. ಅಮಾವಾಸ್ಯೆ ಆಗಿದೆ. ಸೊ ಅಮಾವಾಸ್ಯೆ ಆಗಿರೋದ್ರಿಂದ ನಿಂಬೆಹಣ್ಣಿನ ಆರತಿ ಮಾಡ್ತಾಯಿದ್ದೀನಿ. ನವರಾತ್ರಿಯಲ್ಲಿ ನಾವು ನಿಂಬೆಹಣ್ಣಿನ ದೀಪನ ಹಚ್ಚಿದ್ರು ಕೂಡ ಒಳ್ಳೆಯದು. ಸೊ ನಮ್ಮದೇ ದೇವಸ್ಥಾನ, ಇದರಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ನಾವು ಯಾರು ಬೇಕಿದ್ರೂ, ನಮ್ಮ ಮನೆಯವರು ನಾವು ಯಾರು ಬೇಕಾದ್ರೂ ಪೂಜೆ ಮಾಡ್ಕೋಬೋದು. ಹಾಗಾಗಿ ನಾನು ಕೂಡ ಬಂದು ಪೂಜೆ ಮಾಡಿ ಈಗ ನಿಂಬೆಹಣ್ಣಿನ ಆರತಿ ಮಾಡಲಿಕ್ಕೋಸ್ಕರ ನಿಂಬೆಹಣ್ಣೆಲ್ಲ ಹಿಂಡ್ಬಿಟ್ಟು ದೀಪ ಮಾಡ್ತಾಯಿದ್ದೀನಿ. ನಾನು ಸಾಮಾನ್ಯ ಯಾವಾಗಲೂ ಅಷ್ಟೇ 5 ದೀಪ ಮಾಡ್ತೀನಿ, ಇಲ್ಲಾಂದರೆ 9 ದೀಪ ಮಾಡ್ತೀನಿ. ಸೊ ಇವತ್ತು ನಾನು 5 ದೀಪ ಮಾಡ್ತಾಯಿದ್ದೀನಿ. ನಿಂಬೆಹಣ್ಣ ನೀಟಾಗಿ ಹಿಂಡ್ಬಿಟ್ಟು ನೀಟಾಗಿ ಅದರಲ್ಲಿರೋ ಸಿಪ್ಪೆನೆಲ್ಲ ನಿಧಾನವಾಗಿ ತೆಗೆದು ದೀಪ ಯಾವುದೇ ರೀತಿ ಕಟ್ಟಾಗದೇ ಇರೋ ಥರ ನೋಡ್ಕೋಬೇಕು. ಕಟ್ಟಾಗದೇ ಇರೋ ಥರ ನೋಡ್ಕೊಂಬಿಟ್ಟು ಅದಕ್ಕೆ ಕ್ಲೀನಾಗಿ ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ದೀಪ ಬತ್ತಿ ತುಪ್ಪ ಏನಾದರೂ ಹಾಕ್ಕೊಬಿಟ್ಟು ನಾವು ಎಣ್ಣೆ ಬೇಕಿದ್ರೂ ಹಾಕ್ಬೋದು, ತುಪ್ಪ ಬೇಕಿದ್ರೂ ಹಾಕ್ಬೋದು. ತುಪ್ಪ ಹಾಕಿದರೆ ಒಳ್ಳೆಯದು. ಸೊ ಹಾಕ್ಬಿಟ್ಟು ದೇವರಿಗೆ
ಆರತಿ ಮಾಡಿದರೆ ನವರಾತ್ರಿಯಲ್ಲಿ ಒಳ್ಳೆಯದು. ಬೆಂಗಳೂರಲ್ಲಿದ್ದಾಗಲೂ ಸಹ ನಾನು ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ. ಅಲ್ಲೂ ಕೂಡ ವಾರ ವಾರ ನಾನು ನಿಂಬೆಹಣ್ಣಿನ ದೀಪನ ಹಚ್ತಾ ಇದ್ದೆ. ಫ್ರೆಂಡ್ಸ್, ಹಾಗೆಯೇ ನೋಡ್ಬೋದು ದೇವರಿಗೆ ಈಗ ನಾನು ದೀಪ ಕೂಡ ರೆಡಿ ಮಾಡಿದ್ದೀನಿ. ಫ್ರೆಂಡ್ಸ್, ನಾನು ನಿಜ ಹೇಳ್ಬೇಕಂದ್ರೆ ತುಂಬಾ ವರ್ಷದಿಂದ ನಮ್ಮ ದೇವರಿಗೇ ನಾನು ಸರಿಯಾಗಿ ಕೈ ಮುಗಿತಾ ಇರಲಿಲ್ಲ ಇಲ್ಲಿ. ಏಕೆಂದರೆ ನಾವು ಜಾಸ್ತಿ ಬೆಂಗಳೂರಿಂದ ಈ ಕಡೆ ಬರ್ತಾ ಇರಲಿಲ್ಲ. ಯಾವಾಗಲೂ ಜಾತ್ರೆ ಆದಾಗಲೂ ಸಹ ಬರ್ತಾ ಇರಲಿಲ್ಲ. ಏನಕ್ಕೂ ಕೂಡ ಸರಿಯಾಗಿ ಬರ್ತಾ ಇರಲಿಲ್ಲ. ಬಟ್ ನಾನು ಇಲ್ಲಿಗೆ ಬಂದ ಮೇಲೆ ನಿಜವಾಗ್ಲೂ ನನಗೆ ಒಂದಲ್ಲ ಒಂದರಲ್ಲಿ ಎಲ್ಲದರಲ್ಲೂ ಒಳ್ಳೆಯದೇ ಆಗ್ತಾಯಿದೆ ಅಂತ ನಾನು ಖುಷಿಯಿಂದ ಹೇಳ್ತಾ ಇದ್ದೀನಿ. ಸೊ ಈ ಸತಿ ಮಾಡಿದಂತಹ ವರಮಹಾಲಕ್ಷ್ಮಿ ವ್ರತ ಇರ್ಬೋದು, ತುಂಬ ವರ್ಷದಿಂದ ನಾನು ತುಂಬ ಕಷ್ಟಪಟ್ಟಿದ್ದುಂಟು. ಬಟ್ ಈಗ ನಮ್ಮ ಜೀವನದಲ್ಲೂ ಒಂದು ರೀತಿ ಬೆಳಕು ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ದೇವಸ್ಥಾನ ಏನಿದೆ, ನಮ್ಮ ದೇವರೇನಿದೆ, ನನ್ನ ಕೈ ಹಿಡ್ದು ಕಾಪಾಡ್ತಾ ಇದೆ ಅಂತಲೂ ಕೂಡ ನಾನು ಹೇಳ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತದೆ, ತುಂಬ ಹ್ಯಾಪಿಯಾಗಿದ್ದೀನಿ ಅಂತಲೇ ಹೇಳ್ತೀನಿ. ಯಾಕೆ ಅಂತೇಳಿದ್ರೆ ಮನೆ ಕಟ್ಟೋದು ಸುಮ್ಮನೆ ಅಲ್ಲ. ಸೊ ದೇವರು ನಮಗೂ ಕೂಡ ಒಂದು ಮನೆ ಕಟ್ಕೊಳ್ಳೋ ಅಷ್ಟು ಅವಕಾಶ ಆಗಿ ನಾವು ಕೂಡ ಒಂದು ಒಳ್ಳೆ ಸ್ಥಿತಿಗೆ ಬರ್ತಾ ಇದ್ದೀವಲ್ಲ ಅನ್ನೋ ಒಂದು ಖುಷಿ ಅಂತೂ ನನ್ನಲ್ಲಿ ತುಂಬಾ ಇದೆ. ಅದಕ್ಕೆ ಆ ತಾಯಿ ವರಮಹಾಲಕ್ಷ್ಮಿ ಮತ್ತು ನಮ್ಮ ಮನೆ ದೇವರು ಮಾರಿಕಾಂಬನೇ ಕಾರಣ ಅಂತ ಹೇಳ್ಬೋದು. ಯಾಕೆ ನಾನು ಈ ಥರ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ನಮಗೆ ಪ್ರಾಬ್ಲಮ್ಸ್ ಜಾಸ್ತಿ ಆದಾಗ ನಾನು ಈ ಮನೇನ ಸುಮಾರು 4-5 ವರ್ಷದಿಂದನೂ ಮಾರೋದಕ್ಕೆ, ಅಂದರೆ ಈ ಜಾಗನ ಮಾರೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದುಂಟು. ತುಂಬ ಸಲ ಪ್ರಯತ್ನ ಮಾಡಿ ಅಗ್ರಿಮೆಂಟು ಆಗೋ ತನಕ ಬಂದ್ಬಿಟ್ಟು ಕ್ಯಾನ್ಸಲ್ ಆಗಿದ್ದುಂಟು. ಫೈನಲಿ ಈ ದೇವರು ನಮ್ಮನ್ನು ಇಲ್ಲಿಗೆ ಕರೆಸ್ಕೊಂಡು ಮನೆಯೂ ಕೂಡ ಕಟ್ಕೊಂಡು ನಾವು ಇಲ್ಲೇ ವಾಸ ಮಾಡೋಕ್ಕೆ ಆಗೋ ಥರ ಮಾಡ್ತು. ಸೊ ಅದಕ್ಕೋಸ್ಕರ ನಾನು ಈ ಮಾತನ್ನು ಹೇಳಿದೆ. ಈ ನಡುವೆ ನಾನು ಏನೇ ಅಂದ್ಕೊಂಡ್ರೂ ಕೂಡ ಆ ತಾಯಿ ನನಗೆ ಸ್ವಲ್ಪ ಮಟ್ಟಕ್ಕಾದರೂ ನೆರವೇರಿಸ್ಕೊಡ್ತಾ ಇದೆ. ಮುಂಚೆ ನಾನು ಏನು ಅಂದ್ಕೊಂಡ್ರೂ ಕೂಡ ನಿಜವಾಗ್ಲೂ ಆಗ್ತಾ ಇರಲಿಲ್ಲ ಸ್ನೇಹಿತರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದನ್ನು ಸತ್ಯವಾಗ್ಲಿ ನನ್ನ ದೇವ್ರ ಮುಂದೆ ಹೇಳ್ತಾ ಇರೋದು. ನಾನು ಏನೇ ಅಂದ್ಕೊಂಡ್ರೂ ಕೂಡ ಒಂದು ಕೆಲಸನೂ ಕೂಡ ನನ್ನ ಕೈಯಲ್ಲಿ ಆಗ್ತಾ ಇರಲಿಲ್ಲ. ಏನೋ ಮಾಡೋಕ್ಕೋದ್ರೆ ಅದು ಏನಾದರೂ ಒಂದು ಎಡವಟ್ಟಾಗಿ, ಏನಾದರೂ ಒಂದು ತೊಂದರೆ ಆಗಿ ಮಾಡೋ ಕೆಲಸ ಎಲ್ಲ ಅರ್ಧಕ್ಕೆ ನಿಲ್ತಾಯಿತ್ತು. ಬರೀ ಎಲ್ಲದರಲ್ಲೂ ಲಾಸ್ ಆಗೋದು, ತೊಂದರೆ ಆಗೋದು, ಇದೇ ಥರ ಆಗ್ತಾಯಿತ್ತು. ಈಗ ಇಲ್ಲಿಗೆ ಬಂದು 2-3 ತಿಂಗಳಲ್ಲಿ ಎಷ್ಟೋ ನಮ್ಮ ಜೀವನ ಸುಧಾರಿಸ್ತಾ ಇದೆ. ನಮ್ಮ ಜೀವನದಲ್ಲೂ ಕೂಡ ನಾವು ಒಂದು ಮನೆ ಅಂತ ಮಾಡಿಕೊಂಡು ಹೇಗೋ ನಮ್ಮ ಜೀವನ ಕೂಡ ಸಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಎಲ್ಲದಕ್ಕೂ ಕೂಡ ಈ ತಾಯಿ ಮತ್ತು ಆ ವರಮಹಾಲಕ್ಷ್ಮಿ ವ್ರತ, ಆ ತಾಯಿ ನಿಜವಾಗ್ಲೂ ನಮಗೆ ಆಶೀರ್ವಾದ ಮಾಡಿದೆ ಅಂತಲೇ ಹೇಳ್ತಾ ಇದ್ದೀನಿ. ಇಲ್ಲಾಂದರೆ ನಮ್ಮಿಂದ ಇಷ್ಟೆಲ್ಲ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು. ಈಗ ಇಲ್ಲಿ ನೋಡಿ, ಇದು ಕೂಡ ನಮ್ಮ ದೇವರೇ. ಅಲ್ಲಿ ಮೂಲ ಸ್ಥಾನದಿಂದ ತಂದಿರುವಂಥ ದೇವರಿದು, ನೋಡ್ತಾ ಇದ್ದೀರಲ್ಲ. ಇದು ನಾವು ಇತ್ತೀಚೆಗೆ, ಅಂದರೆ ನಾನು ಮದುವೆ ಎಲ್ಲ ಆದಮೇಲೆ ಈ ವಿಗ್ರಹನ ಮತ್ತೆ ಫಸ್ಟಿಂದ ಪ್ರತಿಷ್ಠಾಪನೆ ಮಾಡಿದರು. ಅದಕ್ಕಿಂತ ಮುಂಚೆ ತೋರಿಸಿದಂತಹ ವಿಗ್ರಹ ಏನಿತ್ತು ಅದು ಸ್ವಲ್ಪ ನಮಗೆ ಭಿನ್ನ ಆಗಿತ್ತು. ಹಾಗಾಗಿ ಬೇರೆ ಇನ್ನೊಂದು ವಿಗ್ರಹನ ನಾವು ನೋಡಿ, ಈ ವಿಗ್ರಹ ಸ್ವಲ್ಪ ಭಿನ್ನ ಆಗಿತ್ತು ಅಂತೇಳಿ ಬೇರೆ ವಿಗ್ರಹನ ತಾಯಿದನ್ನು ನಾವು ಕೆತ್ತಿಸ್ಬಿಟ್ಟು ದೇವಸ್ಥಾನ ಹೊಸದಾಗಿ ಕಟ್ಟಿ ಪ್ರತಿಷ್ಠಾಪನೆ ಮಾಡಿದ್ವಿ. ಮುಂಚೆ ದೇವಸ್ಥಾನ ತುಂಬ ದೊಡ್ಡದಾಗಿತ್ತು. ರಸ್ತೆ ಅಗಲೀಕರಣದಲ್ಲಿ ದೇವಸ್ಥಾನದ ಜಾಗ ಸ್ವಲ್ಪ ಕಡಿಮೆ ಆಯಿತು. ಹಾಗಾಗಿ ದೇವಸ್ಥಾನನೂ ಕೂಡ ಸ್ವಲ್ಪ ಚಿಕ್ಕದಾಯಿತು. ಮಗಳು ಕೂಡ ಈಗ ಪೂಜೆ ಮಾಡ್ತಾ ಇದ್ದಾಳೆ.
ಫ್ರೆಂಡ್ಸ್, ಈಗ ನಾನು ನೈಟ್ ಡಿನ್ನರ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಾಡ್ತಾ ಇರೋದು ಈ ಮದುವೆ ಫಂಕ್ಷನ್ಗಳಲ್ಲಿ ಮಾಡುವಂತಹ ರಸಮ್. ತುಂಬ ರುಚಿಯಾಗಿರುತ್ತೆ ಈ ರಸಮ್ಮು. ಅದಕ್ಕೋಸ್ಕರ ನಾನೀಗ 1 ಕಪ್ಪಷ್ಟು ತೊಗರಿಬೇಳೆ ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಮತ್ತು ಟೊಮೆಟೊ ಕೂಡ ಹಾಕಿದ್ದೀನಿ. ಟೊಮೆಟೊನ ಸುಮಾರು ಒಂದು 5ರಿಂದ 6 ತೊಗೊಂಡಿದ್ದೀನಿ. ನೀವು ಜಾಸ್ತಿ ತೊಗೊಂಡಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ ಹಾಕಿ ಸುಮಾರು ಒಂದು 4-5 ವಿಷಲ್ಸ್ ಹಾಕ್ಸ್ಬಿಡ್ತೀನಿ. ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಅಲ್ಲಿಗಂಟ ನಾನು ವಿಷಲ್ಸ್ ಹಾಕ್ಸ್ತೀನಿ. ಈಗ ನಾನು ಒಂದು ಕುಟ್ಟೋ ಕಲ್ಲು ತೊಗೊಂಬಿಟ್ಟು ಒಂದು ಬೆಳ್ಳುಳ್ಳಿನ ಕುಟ್ಕೋತಾ ಇದ್ದೀನಿ. ಈ ರೀತಿ ಬೆಳ್ಳುಳ್ಳಿನ ಕ್ರಷ್ ಮಾಡಿಬಿಟ್ಟು ಹಾಕಿದರೆ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಜೊತೆ ಹಸಿರು ಮೆಣಸಿಕಾಯಿ ಕೂಡ ಕ್ರಷ್ ಮಾಡ್ತಾಯಿದ್ದೀನಿ. ತುಂಬ ರುಚಿ ಕೊಡೋದೇ ಈ ರಸಮಲ್ಲಿ ಇದೇನೆ. ಸೊ ನಾವು ಚೆನ್ನಾಗಿ ಈ ರೀತಿ ಕುಟ್ಬಿಟ್ಟು ಕ್ರಷ್ ಮಾಡಿಬಿಟ್ಟು ಕ್ಲೀನಾಗಿ ತರಿ ತರಿ ಥರ ಮಾಡ್ಕೋಬೇಕು. ಅದನ್ನು ಮಾಡಿಬಿಟ್ಟು ರಸಮಲ್ಲಿ ಹಾಕಿದ್ರಂತೂ ಸಖತ್ತು ಟೇಸ್ಟ್ ಕೊಡುತ್ತೆ. ಈ ರೀತಿ ಕುಟ್ಟೋ ಕಲ್ಲಲ್ಲಿ ಬೇಕಾದರೆ ನೀವು ಕುಟ್ಕೋಬೋದು, ಇಲ್ಲಾಂದರೆ ಮಿಕ್ಸಿ ಜಾರಲ್ಲಿ ಬೇಕಾದರೂ ತರಿ ತರಿಯಾಗಿ ನೀವು ಮಾಡ್ಕೋಬೋದು. ಅಷ್ಟರಲ್ಲಿ ಈಗ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ನೋಡ್ಬೋದು. ಸುಮಾರು ಒಂದು 5 ವಿಷಲ್ಸ್ ಹಾಕ್ಸಿದ್ದೀನಿ. ವಿಷಲ್ಸ್ ಹಾಕ್ಸ್ಬಿಟ್ಟು ನೋಡಿ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈ ರೀತಿ ಮಸಿಯೋ ಕೋಲ್ ಇರುತ್ತೆ ನೋಡಿ, ಅದರಲ್ಲಿ ನಾವು ಚೆನ್ನಾಗಿ ಈ ರೀತಿಯಾಗಿ ಮಸ್ಕೋಬೇಕು. ಮಸಿಯೋ ಕೋಲ್ ನಿಮ್ಮ ಹತ್ರ ಇಲ್ಲ ಅಂದರೆ ತಣ್ಣಗೆ ಮಾಡಿಬಿಟ್ಟು ನೀವು ಮಿಕ್ಸಿಯಲ್ಲಿ ಬೇಕಾದರೆ ನೀವು ನೈಸ್ ಮಾಡ್ಕೋಬೋದು. ಸ್ವಲ್ಪ ಚೆನ್ನಾಗಿ ಮಸ್ಕೊಂಡ್ರೆ ರಸಮ್ ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಆದರೆ ಈ ರೀತಿ ಮಸ್ತು ಮಾಡಿದ್ರೇ ರುಚಿ ಹೆಚ್ಚು. ಸೊ ಈಗ ಚೆನ್ನಾಗಿ ಮಸ್ತಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕ್ಲೀನಾಗಿ ನಾನು ಇದಕ್ಕೆ ರಸಮ್ಗೆ ನಮಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ಸೇರಿಸ್ಕೊತಾ ಇದ್ದೀನಿ. ರಸಮ್ ಅಂದರೆ ಸಾಮಾನ್ಯವಾಗಿ ತೆಳ್ಳಗೆ ಇರಬೇಕು, ಹಂಗಂತೇಳಿ ತುಂಬ ತೆಳ್ಳಗೆ ಮಾಡ್ಕೋಬೇಡಿ. ಸುಮಾರು ಒಂದೂವರೆ ಲೀಟ್ರಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನಾನು. ಈಗ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಗ್ಗರಣೆಗೋಸ್ಕರ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಗೆ ಸಾಸಿವೆ ಹಾಕಿದ್ದೀನಿ. ಈಗ ಏನು ನಾನು ತರಿ ಮಾಡ್ಕೊಂಡಿದ್ದೆ ನೋಡಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿಕಾಯಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಕರಿಬೇವು ಇರಲಿಲ್ಲ, ಹಾಗಾಗಿ ನಾನು ಕರಿಬೇವನ್ನ ಹಾಕಿಲ್ಲ. ಕರಿಬೇವನ್ನ ಕೂಡ ಸೇರಿಸಿ ತುಂಬ ರುಚಿ ಹೆಚ್ಚಾಗುತ್ತೆ. ಹಾಗೆ ರಸಮ್ಮಿಗೆ ಕರಿಬೇವೆಲ್ಲ ಇದ್ರೇ ಚೆಂದ. ಬಟ್ ಕರಿಬೇವು ಸಿಕ್ಕಲಿಲ್ಲ, ಹಂಗಾಗ್ಬಿಟ್ಟು ನಾನು ಕರಿಬೇವನ್ನ ಇದರಲ್ಲಿ ಸೇರಿಸಿಲ್ಲ. ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆದರೆ ಒಳ್ಳೆ ಸ್ಮೆಲ್ಲು ಫ್ಲೇವರ್ ಚೆನ್ನಾಗಿ ಬರ್ತಾ ಇರುತ್ತೆ. ಆವಾಗ ನಾವು ಬೇಳೆ ಏನು ನಾವು ಮಸ್ತ್ ಇಟ್ಕೊಂಡಿದ್ವಿ ನೋಡಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಇನ್ನೂ ಕೂಡ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ರಸಮ್ ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ, ಹಾಗಾಗಿ ನೀರನ್ನು ಸೇರಿಸಿದ್ದೀನಿ. ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಮಾಡಿದರೆ ಚೆನ್ನಾಗಿರುತ್ತೆ. ಇನ್ನೂ ಕೂಡ ಬೇಳೆ ನಮಗೆ ತಿಳಿಯಾಗಿ ಚೆನ್ನಾಗಿರುತ್ತೆ. ಈಗ ಕುದೀತಾ ಬಂದಾದಮೇಲೆ ನಾನು ಸುಮಾರು ಒಂದು ಟೇಬಲ್ ಸ್ಪೂನಷ್ಟು ನಾನು ರಸಮ್ ಪೌಡ್ರು, MTR ರಸಮ್ ಪೌಡ್ರ್ ಬರುತ್ತೆ ನೋಡಿ, ಅದನ್ನು ಸೇರಿಸ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ MTR ರಸಮ್ ಪೌಡ್ರು. ನೀವು ನೋಡ್ಕೊಂಬಿಟ್ಟು ರಸಮ್ ಪೌಡ್ರನ್ನ ಹಾಕ್ಕೊಳ್ಳಿ. ಇನ್ನೂ ಸ್ವಲ್ಪ ನಿಮಗೆ ಬೇಕು ಅನಿಸಿದರೆ ಇನ್ನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿದ್ದರೆ ಸೇರಿಸ್ಬೋದು. ಇಲ್ಲಿ ನಾನು ಒಂದು 2-2.5 ಲೀಟ್ರಷ್ಟು ಮಾತ್ರ ರಸಮ್ ಮಾಡ್ತಾಯಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕರೆಕ್ಟ್ ಆಗುತ್ತೆ ರಸಮ್ ಪೌಡ್ರು. ಈಗ ನಾನು ಹುಣ್ಸೆಹಣ್ಣು ರಸ ಏನಿದೆ ನೋಡಿ ಅದನ್ನು ಹಾಕ್ತಾಯಿದ್ದೀನಿ. ಹುಣ್ಸೆಹಣ್ಣು ರಸಕ್ಕೆ ನಾನಿಲ್ಲಿ ಒಂದು ಅರ್ಧ ನಿಂಬೆಹಣ್ಣಷ್ಟು ಹುಣ್ಸೆಹಣ್ಣ ನೆನೆಸ್ಬಿಟ್ಟು ಕಿವುಸಿ ಇಟ್ಕೊಂಡಿದ್ದೆ, ಅದನ್ನೇ ಸೇರಿಸ್ತಾ ಇದ್ದೀನಿ. ಹುಳಿ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ ರಸಮ್ಮು. ಹಾಗಾಗಿ ಟೊಮೆಟೊ ಕೂಡ ಒಂದು 4-5 ಟೊಮೆಟೊ ಹಾಕಿದ್ದೆ, ಹಾಗಾಗಿ ಹುಣ್ಸೆಹಣ್ಣು ಕೂಡ ಸೇರಿಸಿದ್ದೀನಿ. ಹುಳಿ ಕರೆಕ್ಟಾಗಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾನು ಮುಂಚೆ ಎಲ್ಲ ಸಾಮಾನ್ಯ ಜಾಸ್ತಿ ಪುಡಿ ಉಪ್ಪನ್ನೇ ಸೇರಿಸ್ತಾ ಇದ್ದಿದ್ದು. ಈ ನಡುವೆ ಅತ್ತೆಯರ ಮನೆಗೆ ಬಂದಾದಮೇಲೆ ಕಲ್ಲುಪ್ಪನ್ನೇ ಸೇರಿಸ್ತಾ ಇದ್ದೀನಿ. ನನಗೇನಾಗುತ್ತೆ ಒಮ್ಮೊಮ್ಮೆ ಅಂದರೆ ಕಲ್ಲುಪ್ಪಲ್ಲಿ ಒಮ್ಮೊಮ್ಮೆ ಅಳತೆನೇ ಗೊತ್ತಾಗೋದಿಲ್ಲ, ಸ್ವಲ್ಪ ಸಪ್ಪೆನೇ ಮಾಡ್ತೀನಿ. ಆದರೂ ನಾನು ಯಾವತ್ತೂ ಅಷ್ಟೇ ಜಾಸ್ತಿ ಉಪ್ಪು ಮಾಡೋಕ್ಕೋಗಲ್ಲ, ಸ್ವಲ್ಪ ಸಪ್ಪೆನೇ ಮಾಡಿರ್ತೀನಿ. ಏಕೆಂದರೆ ಸಪ್ಪೆ ಮಾಡಿದರೂ ಕೂಡ ನಮ್ಮ ಟೇಸ್ಟ್ ಮಾಡಿಬಿಟ್ಟು ನಾವು ಹಾಕ್ಕೋಬೋದು. ಹಾಕ್ಬೇಕಾದ್ರೆ ಏನಾದರೂ ಜಾಸ್ತಿ ಹಾಕ್ಬಿಟ್ರೆ ಕಲ್ಲುಪ್ಪಲ್ಲಿ ಗೊತ್ತೇ ಆಗೋಲ್ಲ ಒಮ್ಮೊಮ್ಮೆ, ಹಾಗಾಗ್ಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಸಪ್ಪೆ ಇದ್ರೂ ಪರವಾಗಿಲ್ಲ ಅಂತ ಕಲ್ಲುಪ್ಪನ್ನ ಕಡಿಮೆನೇ ಹಾಕಿರ್ತೀನಿ. ಆಮೇಲೆ ಟೇಸ್ಟ್ ಸರಿ ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ತೀನಿ. ಸೊ ರಸಮ್ ಕೂಡ ಈಗ ಕುದೀತಾ ಬಂತು ನೋಡಿದ್ರಲ್ಲ. ಈಗ ನಾನು ತೆಂಗಿನಕಾಯಿ ತುರಿ ಏನಿದೆ ನೋಡಿ ಅದನ್ನು ಹಾಕ್ತಾಯಿದ್ದೀನಿ.
ಸೊ ನಾವು ಮದುವೆ ಫಂಕ್ಷನ್ಗಳಲ್ಲಿ ಮಾಡುವಂಥ ರಸಮ್ ಸ್ಟೈಲಲ್ಲಿ ಮಾಡ್ತಿದ್ವಿ. ಅಲ್ಲಿ ಯಥೇಚ್ಛವಾಗಿ ತೆಂಗಿನಕಾಯಿನ ಬಳಸ್ತಾರೆ ಆ ರಸಮ್ಗಳಲ್ಲಿ. ಸೊ ಅದೇ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಈಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಇದನ್ನೇನು ನಾವು ರಸಮ್ನ ಇಳಿಸ್ತೀವಿ ಅನ್ನುವಾಗ ಒಂದು ಕುದಿ ಕುದ್ರೆ ಸಾಕು. ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಒಂದು ಕುದಿ ಕುದಿಸ್ತೀನಿ. ಸೊ ಪರ್ಫೆಕ್ಟಾಗಿ ಒಳ್ಳೆ ಫ್ಲೇವರ್ ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. MTR ಸಾಂಬಾರು ಪುಡಿ ರಸಮ್ ಪುಡಿ ಅಂತೂ ಒಳ್ಳೆ ಸ್ಮೆಲ್ಲಿದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ರಸಮ್ ಅಂತೂ ಸೂಪರಾಗಿ ರೆಡಿ ಆಯಿತು. ಟೇಸ್ಟ್ ಕೂಡ ಮಾಡ್ತಾಯಿದ್ದೀನಿ ಈಗ ನಾನು. ಎಲ್ಲದೂ ಕೂಡ ಪರ್ಫೆಕ್ಟಾಗಿದೆ. ಹಾಗೆ ಈಗ ನೋಡ್ಬೋದು ರಸಮ್ ಅಂತೂ ರೆಡಿ ಆಯಿತು. ನನ್ನ ಹಸ್ಬೆಂಡ್ ಕೂಡ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದಾರೆ. ರಸಮ್ಗೆ ಕಾಂಬಿನೇಷನಾಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದು. ಸರಿ, ಆಲೂಗಡ್ಡೆ ಒಂದು 3 ಆಲೂಗಡ್ಡೆ ಇತ್ತು, ಹಂಗಾಗಿ ನನ್ನ ಹಸ್ಬೆಂಡು ನಾನು ಪಲ್ಯ ಮಾಡ್ತೀನಿ ಅಂತೇಳಿ ಅವರನ್ನೇ ಮಾಡ್ತಾಯಿದ್ದಾರೆ. ಸೊ ನೋಡ್ಬೋದು, ಅದನ್ನು ನಾನು ರೆಸಿಪಿ ಏನು ತೋರಿಸಲ್ಲ. ಮುಂಚೆ ನಾನು ಒಂದು 2 ಸಲ ತೋರಿಸಿದ್ದೀನಿ ಆಲೂಗಡ್ಡೆ ಪಲ್ಯ. ಹಾಗಾಗಿ ಇದೇನಿಲ್ಲ, ಜಸ್ಟ್ ಸಾಸಿವೆ, ಈರುಳ್ಳಿ, ಟೊಮೆಟೊ ಎಲ್ಲ ಒಗ್ಗರಣೆ ಮಾಡಿಕೊಂಡು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಆಲೂಗಡ್ಡೆ ಹಾಕಿ ಲಾಸ್ಟಲ್ಲಿ ಟೊಮೆಟೊ ಹಾಕ್ಬಿಟ್ಟು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ರೆ ನಮ್ಮ ಆಲೂಗಡ್ಡೆ ಪಲ್ಯ ಈಸಿಯಾಗಿ ರೆಡಿ ಆಗುತ್ತೆ. ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಆಯಿತು. ಸೊ ನೋಡಿದ್ರಲ್ಲ, ಆಲೂಗಡ್ಡೆನ ಸಣ್ಣದಾಗಿ ಪೀಸ್ ಮಾಡ್ಕೋಬೇಕು. ನನ್ನ ಹಸ್ಬೆಂಡ್ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸೊ ನನ್ನ ರಸಮ್ಮು ಮತ್ತು ನನ್ನ ಹಸ್ಬೆಂಡ್ನ ಆಲೂಗಡ್ಡೆ ಪಲ್ಯ ಎರಡೂ ಕೂಡ ಈಗ ರೆಡಿ ಆಗ್ತಾ ಬಂತು. ರಸಮ್ ನೋಡಿ ಎಷ್ಟು ಪರ್ಫೆಕ್ಟಾಗಿ, ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಆಲೂಗಡ್ಡೆ ಪಲ್ಯ, ರಸಮ್ಮು ಮತ್ತು ಅನ್ನ ಇವತ್ತಿನ ಡಿನ್ನರ್. ತನು ನೋಡಿ ಗಾಂಧಿ ತಾತನ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾಳೆ. ಸೊ ಗಾಂಧಿ ತಾತ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇದು ತನು ನಾವು ಅಡುಗೆ ಮಾಡ್ತಾ ಇದ್ದಾಗ ಬಿಡಿಸಿರುವಂತಹ ಸ್ಕೆಚ್. ಸೊ ನೋಡಿದ್ರಲ್ಲ, ಆಲೂಗಡ್ಡೆ ಪಲ್ಯ ರೆಡಿ. ನಿಮಗೆ ಯಾವಾಗಲೂ ರೆಸಿಪಿ ಬೇಕಂದರೆ ಹೇಳಿ, ನಾನು ತೋರಿಸ್ತೀನಿ. ಆಲ್ರೆಡಿ ನಾನು ತೋರಿಸಿದ್ದೀನಿ, ಡ್ರೈ ಫ್ರೈ ಕೂಡ ತೋರಿಸಿದ್ದೀನಿ, ಆಲೂಗಡ್ಡೆ ಪಲ್ಯನೂ ಕೂಡ ತೋರಿಸಿದ್ದೀನಿ. ನನ್ನ ಹಸ್ಬೆಂಡೇ ನಮಗೆಲ್ಲರಿಗೂ ಬಡಿಸ್ಕೊಡ್ತಾ ಇದ್ದಾರೆ ಊಟನ. ಹಾಗೆ ಫ್ರೆಂಡ್ಸ್, ಮನೇಲಿ ಸೌತೆಕಾಯಿ ಇತ್ತು, ಸೌತೆಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡು ಊಟದ ಜೊತೆ ತಿಂತಾಯಿದ್ದೀವಿ. ಯೂಶ್ವಲಿ ನಾವು ನಾನ್ ವೆಜ್ ಅಡುಗೆ ಮಾಡಿದಾಗ ಸೌತೆಕಾಯಿ ತಿಂತೀವಿ. ಇವತ್ತು ಸೌತೆಕಾಯಿ ಇದ್ದಿದ್ದರಿಂದ ನಂಚ್ಕೊಳ್ಳೋಕ್ಕೋಸ್ಕರ ಅದನ್ನು ಕೂಡ ತೊಗೊಂಡಿದ್ದೀವಿ. ನಿಮಗೆಲ್ಲ ಯಾರಿಗೆಲ್ಲ ಸೌತೆಕಾಯಿ ಅಂದರೆ ಇಷ್ಟ, ಯಾರೆಲ್ಲ ಊಟದಲ್ಲಿ ಯಥೇಚ್ಛವಾಗಿ ಸೌತೆಕಾಯಿನ ತಿಂತೀರಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನೋಡಿದ್ರಲ್ಲ, ಪಲ್ಯ ಮತ್ತು ರಸಮ್ ಸೂಪರ್ ಕಾಂಬಿನೇಷನ್ನು, ಸಕ್ಕ ಟೇಸ್ಟಿಯಾಗಿತ್ತು. ಸೊ ಊಟ ಎಲ್ಲ ಮುಗಿಸಿ ಈಗ ನಾವು ಮಲಗಲಿಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಮನೆಗೆ. ಸೊ 0 ಕ್ಯಾಂಡಲ್ ಬಲ್ಪನ್ನ ಕಲೆಕ್ಷನ್ ಕೂಡ ತೊಗೊಂಡಿದ್ದೀವಿ. ಹಾಗೆ ವೈರ್ ಎಳ್ಕೊಂಬಿಟ್ಟು 0 ಕ್ಯಾಂಡಲ್ ಬಲ್ಪನ್ನ ಹಾಕ್ಕೊಂಡಿದ್ದೀವಿ. ಸೊಳ್ಳೆ ಜಾಸ್ತಿ ಬರುತ್ತೆ, ಹಾಗಾಗಿ ಆಲೌಟ್ ಕೂಡ ಹಾಕ್ಕೊಂಡಿದ್ದೀವಿ ಅಲ್ಲೇ. ತಿರುಗ್ಸೋಕ್ಕಾಗ್ತಾಯಿಲ್ಲ, ಅದಕ್ಕೆ ಮತ್ತೆ ಅದಕ್ಕೆ ಪಾಪ ಮಮ್ಮಿ ತನು ಅಲ್ಲ ಕಣ್ಮುಳ್ಳಿ, ನಾನೇ ತಿರುಗಿಸ್ತಿದ್ದೆ. ಅದು ಹೆಂಗೆ ಜಾಮ್ ಆಯ್ತು ಅಂತ ಗೊತ್ತಿಲ್ಲ. ಗುಡ್ ನೈಟ್ ಹೇಳ್ಬಿಡು ಎಲ್ರಿಗೂ. ಗುಡ್ ನೈಟ್, ಬಾಯ್, ಟೇಕ್ ಕೇರ್, ಗುಡ್ ನೈಟ್ ಹೇಳು. ಬಾಯ್, ಟೇಕ್ ಕೇರ್, ಗುಡ್ ನೈಟ್ ಎಲ್ರು.